ಮದ್ಲೇಸರಕ್ಕೆ ಹೋಗುವ ಮಾರ್ಗದಲ್ಲಿ ಇವತ್ತು ಮಧ್ಯಾಹ್ನ ಸುಮಾರು 3-3:30 ಸಮಯದಲ್ಲಿ 11 kV ಲೈನಿಗೆ ಹಾಕಿರ್ತಕ್ಕಂಥ ಪಿಂಗಾಣಿ ಅದು ಹೊರತಾಗಿ ಜಾನುವಾರು ಓಡಾಡುವ ಸಂದರ್ಭದಲ್ಲಿ 3 ದನಗಳು ಸಾವನ್ನಪ್ಪಿದ್ದಾವೆ. ಅದನ್ನ ಕಂಡಂತ ಪ್ರತ್ಯಕ್ಷದರ್ಶಿ ನಾಗರಾಜ್ ಅವರು ಆ ಕಡೆಯಿಂದ ಬರ್ತಾ ಇದ್ರು. ಜಾನುವಾರುಗಳು ಯಾಕೋ ಒದ್ದಾಡ್ತಿದಾವೆ ಅಂತ ಹೇಳಿ ಬೈಕ್ ನಿಲ್ಸಿದ್ದಾರೆ. ಅದೇ ತಕ್ಷಣ ಎದುರುಗಡೆಯಿಂದ ಮದ್ಲೇಸರ ದೇವೇಂದ್ರಪ್ಪನವರು ಎದುರುಗಡೆ ಅವರು ಕೂಡ ಬಂದು ಜಾನುವಾರುಗಳು ಯಾಕೋ ಒದ್ದಾಡ್ತಿವೆ ಅಂತ ನಿಲ್ಲಿಸಿದಾಗ ತಕ್ಷಣ ನಾಗರಾಜ್ ಅವರು KV ಸಿಬ್ಬಂದಿಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿ ಕಲೆಕ್ಷನ್ ತಪ್ಪಿಸಿದ್ದಾರೆ. ಸುಮಾರು 8-10 ಜಾನುವಾರುಗಳು ಅಸ್ವಸ್ಥವಾಗಿ ಬಿದ್ದಿದ್ವು. ಲೈನ್ ತಪ್ಪಿಸಿದಂಥ ಸಂದರ್ಭದಲ್ಲಿ ನಾವು ಅದನ್ನ ಎತ್ತಲಿಕ್ಕೆ ಹೋದಾಗ 3 ಜಾನುವಾರುಗಳು ಸಾವನ್ನಪ್ಪಿದ್ದಾವೆ. ಇದು ಮಳೆಗಾಲದಲ್ಲಿ ಮಲೆನಾಡು ಭಾಗದಲ್ಲಿ ಆಗತಕ್ಕಂಥ ಅನಾಹುತ ತುಂಬಾನೇ ನೋವಾಗಿದೆ. ಇದಕ್ಕೆ ಪೂರಕವಾದ ವ್ಯವಸ್ಥೆಯನ್ನು ನಮ್ಮ ವಿದ್ಯುತ್ ಇಲಾಖೆಯವರು ಅಥವಾ ಅದಕ್ಕೆ ಸಂಬಂಧಪಟ್ಟವರು ಬೇಸಿಗೆಯಲ್ಲಿ ಊರಿನ ಗ್ರಾಮಸ್ಥರ ಸಹಕಾರವನ್ನು ಪಡೆದು ಇದನ್ನೆಲ್ಲ ಸರಿಪಡಿಸಬೇಕಂತ ವಿನಂತಿ ಮಾಡ್ತೇವೆ. ಇವತ್ತು ರೈತ ತುಂಬಾ ಸಂಕಷ್ಟಗಿದ್ದು ಇಂಥ ಸಂದರ್ಭದಲ್ಲಿ ಈ ನೋವನ್ನು ನೋಡಿದಾಗ ರೈತನಿಗೆ ಮತ್ತೂ ನೋವಾಗ್ತದೆ. ದಯವಿಟ್ಟು ಸಂಬಂಧಪಟ್ಟಂತ ಎಲ್ಲ ಇಲಾಖೆಯವರು ಅಧಿಕಾರಿಗಳು ಇಂಥ ಅನಾಹುತಗಳು ಆಗದ ಹಾಗೆ, ಆಗಿದ್ದಕ್ಕೆ ನಾವು ಏನು ಹೇಳಲಿಕ್ಕೂ ಬರಲ್ಲ, ಆಗದೇ ಇದ್ದ ಹಾಗೆ ಮುಂಜಾಗ್ರತೆ ಕ್ರಮವನ್ನು ವಹಿಸಬೇಕು ಮತ್ತು ಅದಕ್ಕೆ ಪೂರಕವಾದ ಮಾಹಿತಿಯನ್ನ ಸಂಬಂಧಪಟ್ಟ ರೈತಗಳಿಗೆ ಸಣ್ಣ ಸಭೆಗಳ ಮೂಲಕ ತಿಳಿಸಿಕೊಡಬೇಕಾಗಿ ಈ ಮೂಲಕ ವಿನಂತಿ ಮಾಡ್ತಿದ್ದೇವೆ. ಆಮೇಲೆ ನಮ್ಮ ಆಗ್ರಹ ಏನಂತಂದ್ರೆ ಈ ಗೋವುಗಳ ಮಾಲೀಕರು ಯಾರಿದ್ದಾರೆ ಅವರಿಗೆ ಒಂದಿಷ್ಟು ಸಹಾಯಧನವನ್ನು ಸರ್ಕಾರದಿಂದ ಅಥವಾ ಇಲಾಖೆಯಿಂದ ಕೊಡಿಸುವಂತ ಕೆಲಸ ಆಗಬೇಕು. ಮತ್ತೆ ಮುಂದೆ ಇಂತಹ ದುರ್ಘಟನೆ ಎಲ್ಲೂ ಕೂಡ ಆಗದೇ ಇದ್ದಾಗೆ ಗಮನವಹಿಸಬೇಕು. ನಾವು ಈ ಸಂದರ್ಭದಲ್ಲಿ ಯಾವುದೇ ಇಲಾಖೆ ಅಧಿಕಾರಿಗಳನ್ನ ಅಥವಾ ಸಿಬ್ಬಂದಿಗಳನ್ನ ದೂಷಣೆ ಮಾಡೋದಿಲ್ಲ. ಯಾಕಂದ್ರೆ ಈ ಸಮಯದಲ್ಲಿ ಮಲೆನಾಡು ಭಾಗದಲ್ಲಿ ವಿದ್ಯುತ್ ಇಲಾಖೆ ಎಲ್ಲ ಅಧಿಕಾರಿಗಳು ತಮ್ಮ ಶ್ರಮವನ್ನು ಹಾಕಿದ್ದಾರೆ, ಹೆಮ್ಮೆ ಇದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು ಅಂತ ನಮ್ಮ ಆಗ್ರಹ. ಇನ್ನೆಲ್ಲೂ ಕೂಡ ಮಲೆನಾಡು ಭಾಗದ ಇಂಥ ಘಟನೆಗಳು ಆಗಬಾರ್ದು ಅಂತೇಳಿ ನಾವು ಈ ಮೂಲಕ ಹೇಳ್ತಿದ್ವಿ. ಆಗಿರ್ತಕ್ಕಂಥ ನೋವು ತುಂಬಾನೇ ನೋವಾಗಿದೆ. ಯಾಕಂದ್ರೆ ಇವತ್ತು ರೈತನ ಬೆನ್ನೆಲುಬೆ ಜಾನುವಾರುಗಳು, ಅದೇ ನಮ್ಮ ಪಾಲಿಗೆ ಇವತ್ತು ಇಲ್ಲ ಅಂತಂದ್ರೆ ಮುಂದೆ ಜೀವನ ಕಷ್ಟ ಆಗತ್ತೆ. ಇಂತಹ 11 kV ಇರ್ಬೋದು, LT ಲೈನ್ ಎಲ್ಲೆಲ್ಲಿ ಹೋಗಿದೆ, ಅದಕ್ಕೆ ಸಂಬಂಧಪಟ್ಟಾಗೆ ಬೇಸಿಗೆಯಲ್ಲಿ ಮಳೆಗಾಲ ಪ್ರಾರಂಭ ಆಗುವ ಮುನ್ನ ಮುಂಜಾಗ್ರತಾ ಕ್ರಮ ವಹಿಸಬೇಕಂತೇಳಿ ನಾವು ಈ ಮೂಲಕ ಹೇಳ್ತೇವೆ.